ಎಲ್ರಿಗೂ ನಮಸ್ಕಾರ. 22ನೇ ತಾರೀಕು ಏನು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿ ಬಾಲರಾಮನ ಪ್ರತಿಷ್ಠಾಪನೆ ಆಗಿ 1 ವರ್ಷ ತುಂಬುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮೈಸೂರಿನ ಕುರುಬಾರಹಳ್ಳಿಯ ಚಿತ್ರಕಲಾವಿದರಾದಂಥ ಪುನೀತ್ ಮತ್ತೆ ಅವರ ಸ್ನೇಹಿತರು ಸುಮಾರು 7 ಜನರ ಶ್ರಮದಿಂದ ಇವತ್ತು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ 8,000 ಚದರ ಅಡಿಯ ಸುಮಾರು 650 ಕೆಜಿ ರಂಗೋಲಿಯನ್ನು ಉಪಯೋಗಿಸಿ ಇವತ್ತು ರಾಮ ಮಂದಿರ ಮತ್ತೆ ಹನುಮಂತನ ಏನು ಚಿತ್ರವನ್ನು ಬಿಡಿಸುವಂತ ರಂಗೋಲಿಯಲ್ಲಿ ಬಿಡಿಸಿರುವಂತ ಬಣ್ಣದ ಚಿತ್ತಾರದ ರಂಗೋಲಿ ಅಂತ ಬಿಡಿಸಿರುವಂತ ಚಿತ್ರದ ಉದ್ಘಾಟನೆಗೆ ನಾವೆಲ್ಲರೂ ಮಾಡಿದೀವಿ ಬಂಧುಗಳ. ಇವತ್ತು ಕಲಾವಿದರಾದಂಥ ಪುನೀತ್ ಹಾಗೂ ಅವರ ಎಲ್ಲ ಸಹಚರರು ಸುಮಾರು 6-7 ಜನ ಕಲಾವಿದರು 3 ದಿವಸ ಹಗಲು ರಾತ್ರಿ ನಿದ್ದೆಯನ್ನ ಮಾಡದೆ ಈ ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಬಿಡಿಸಿರುವಂತ ಅದ್ಭುತ ಆಂಜನೇಯ ಮತ್ತೆ ನಮ್ಮ ರಾಮ ಮಂದಿರದ ದೇವಸ್ಥಾನ ಇದನ್ನ ಕಣ್ತುಂಬಿಸ್ಕೊಳ್ಳಿಕ್ಕೆ ದಯಮಾಡಿ ಮೈಸೂರು ನಾಗರಿಕರು ಬನ್ನಿ, ನೋಡಿ, ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಸವಿನಯ ಪ್ರಾರ್ಥನೆಯನ್ನ ನಾನು ಶ್ರೀವತ್ಸ MLA ಮಾಡ್ಕೋತಾ ಇದ್ದೀನಿ. ದಯಮಾಡಿ ನಮ್ಮ ಪುನೀತ್ನಿಗೆ